Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮಗೆ ಭೋಗಿ ಹಬ್ಬ. ನೀವೆಲ್ಲ ಸಂಕ್ರಾಂತಿ ಹಬ್ಬದ ಮೊದಲನೇ ದಿನ ಹೇಗೆ ಆಚರಿಸ್ತೀರಾ ಕಮೆಂಟ್ ಮಾಡಿ ಹೇಳಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ಲು ಅಂದರೆ, ಇವತ್ತೇ ಎಲ್ಲನೂ ದೇವರ ಪಾತ್ರೆ ಎಲ್ಲ ಬೆಳಗಿ ಪೂಜೆ ಮಾಡಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ರೊಟ್ಟಿ ಮತ್ತು ಕೆಂದೇಟ್ ಭಾಕ್ರಿ ಅಂತ ಹೇಳೋದು ಮರಾಠಿಯಲ್ಲಿ. ಕೆಂದೇಟ್ ಅಂದರೆ ಗೊಜ್ಜು, ಭಾಕ್ರಿ ಅಂದರೆ ರೊಟ್ಟಿ. ಸೊ ರೊಟ್ಟಿಗೆ ತೀಳು ಅಂದರೆ ಎಳ್ಳು, ಅದನ್ನು ಉದುರಿಸಿ ರೊಟ್ಟಿ ಮಾಡಿ ಅದರ ಜೊತೆ ಗೊಜ್ಜಾಗಿ ಅಮ್ಮನ ಮನೆಯಲ್ಲೇ ಬೇರೆ ಥರ, ಅತ್ತೆ ಮನೇಲಿ ಬೇರೆ ಥರ. ಇವತ್ತು ಫಾರ್ ಅ ಚೇಂಜ್ ಹೊಸ ಟೇಸ್ಟ್ ಮಾಡೋಣ, ಹೊಸ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಹಲಸಿನಕಾಯಿನ ತೊಗೊಂಡು ಬಂದಿದ್ದೀನಿ. ಕೆಂದೇಟ್ ಅಂದರೆ ಹೇಗೆ ಮಾಡ್ತಾರೆ, ಹಲಸಿನಕಾಯಿ ಮತ್ತು ಅವರೆಕಾಳು ಇದೆರಡು ಮ್ಯಾಂಡೇಟ್ರಿ ತರಕಾರಿಗಳು. ಇದಕ್ಕೆ ಮಸಾಲೆ ಹಾಕ್ತಾರೆ, ಮಸಾಲೆ ಹಾಕಿ ಗೊಜ್ಜು ಮಾಡೋದು. ಇದರ ಜೊತೆ ಕಪ್ಪು ಏನಂತಾರೆ ಅದಕ್ಕೆ, ತಿಳಾಚ ಚಟ್ನಿ ಅಂತ ಹೇಳೋದು. ಅಂದರೆ ಕಪ್ಪು ಎಳ್ಳು ಅಂದರೆ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಬಳಸಿಲ್ಲ, ಆ ಥರದ್ದಲ್ಲ. ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಹುಚ್ಚೆಳ್ಳು ಅಂತ ಹೇಳ್ತಾರೆ, ಅದರದ್ದು ಚಟ್ನಿ. ಅದನ್ನು ಗೊಜ್ಜು ಮೇಲೆ ಉದುರಿಸ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ತಾ, ನಾನು ಹೇಳ್ತಾ ಇರೋದೇ ಆ ಥರ ಇದೆಯೋ ಏನೋ. ಎನಿವೇಸ್, ಇವತ್ತು ಬೆಡ್ಶೀಟು, ಎಲ್ಲ ಕಡೆದು ಬೆಡ್ಶೀಟು, ಸೋಫಾ ಕವರ್, ಡೋರ್ ಮ್ಯಾಟ್ಸು ಎಲ್ಲನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡಿದೆ. ಒಂದೇ ಒಂದು ಬಿಟ್ಟಿರೋದು ಅಂದರೆ ಕರ್ಟನ್ಸ್ ಒಂದು ತೊಳೆಯೋಕ್ಕಾಗಲಿಲ್ಲ ನೋಡಿ. ಅದು ಒಣಗಾಕೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ತೊಳೆದಿಲ್ಲ. ಇಲ್ಲ ಅಂದಿದ್ರೆ ಅದೂ ಆಗ್ಬಿಟ್ಟಿರೋದು. ಆ್ಯಂಡ್ ನನ್ನ ಟೈಮ್ ಕೂಡ ಬಂದಿತ್ತು. ಸೊ ಫಸ್ಟ್ 3 days ಅಂತೂ ಏನೂ ಮಾಡೋ ಹಾಗಿರಲಿಲ್ಲ. ಸೊ ನೆನ್ನೆ ಮಾಡಬೇಕಿತ್ತು 4th ಡೇಗೆ, ಅದಕ್ಕೆ ನೆನ್ನೆನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮಾಡಲೇಬೇಕಿತ್ತು. ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪೂಜೆ ಆದರೂ ಆಗಿರೋದು. ಒಂದು ದಿನ ಮುಂಚೆನೇ ಪಾತ್ರೆನೆಲ್ಲ ಬೆಳಗಿಟ್ಕೊಳ್ತಾ ಇದ್ದೆ. ಸೊ ನೆನ್ನೆ ಆಗಲಿಲ್ಲ. ಬನ್ನಿ ಹೋಗೋಣ, ತುಂಬ ಟೈಮ್ ಆಗಿಬಿಟ್ಟಿದೆ. ಬೇಗ ಕೆಲಸ ಶುರು ಮಾಡಿ ಮುಗಿಸೋಣ. ಇನ್ನು ಸ್ವಲ್ಪ ತೆಗೀರಿ, ಡೀಪಾಗಿ ಇಲ್ಲಿ ಡೀಪಾಗಿ ತೆಗೆದ್ರೆ ಜಾಸ್ತಿ ಬಂದ್ಬಿಡ್ತು, ತಿರ್ಲು ಕಡಿಮೆ ಆಗ್ಬಿಡುತ್ತೆ. ತೆಗಿತೀನಿ. ಕಟ್ ಮಾಡೋದೇ ಸ್ವಲ್ಪ ಕಷ್ಟ. ಬಟ್ ಹೋದ ಸರಿ ನಾನು ಹೆಂಗೆ ಮಾಡಿದ್ದೆ ಹೇಳಿ, ಫುಲ್ ಉದ್ದು ಕಟ್ ಮಾಡ್ಕೊಬಿಟ್ಟಿದ್ಯಾ, ವಾಟರ್ ಮೆಲನ್ ಥರ. ನಾನು ಅದೇ ಥರ ಮಾಡೋಣ ಅಂದ್ಕೊಂಡೆ. ಇವತ್ತು ನಾನು ಈ ಥರ ಗೊಜ್ಜು ಮಾಡ್ತಾ ಇದ್ದೀನಿ. ಇದರಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಹಲಸಿನಕಾಯಿ ಮೇಲೆ ಡಿಪೆಂಡು. ತುಂಬ ಎಳೆದಾಗಿದ್ದರೆ ಅದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ಇದಕ್ಕಿಂತ ಬಲ್ತಿರಬೇಕು. ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಇದು ಅಂತ. ಇದಕ್ಕಿಂತ ಬಲ್ತಿದ್ದಾಗ ಒಂಥರ ನಿಮಗೆ ನಾನ್ ವೆಜ್ ಇರುತ್ತಲ್ವ, ಅದೇ ರೀತಿಯಲ್ಲಿ ಇರುತ್ತೆ ಇದು. ಟೇಸ್ಟ್ ವೈಸ್ ಫೈಬರ್ ಥರ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಟೇಸ್ಟ್ ಮಾಡಿದ್ದು ಚೆನ್ನಾಗಿರಲಿಲ್ಲ. ಇನ್ನೊಂದು ಸಾರಿ ಟೇಸ್ಟ್ ಮಾಡಿ ನೋಡೋಣ. ಇವತ್ತು ಇದರದ್ದು ಹೊಸ ರೀತಿಯಲ್ಲಿ ಗೊಜ್ಜು ಮಾಡ್ತಾ ಇರೋದು ನಾನು. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಬಿಟ್ಟಿರೋ ಹೂವು,
ಪೆರಿವಿಂಕಲ್, ಇದನ್ನು ಕನ್ನಡದಲ್ಲಿ ನಿತ್ಯ ಹೂವು ಅಂತನೋ ಇನ್ನು ಬೇರೆ ಏನೆಲ್ಲ ಹೆಸರಿದೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಮೊದಲು ಪರ್ಪಲಿಶಲ್ಲಿತ್ತು, ಈಗ ಪಿಂಕಲ್ಲಿ ತೊಗೊಂಡು ಬಂದೀನಿ. ಅಮ್ಮ ಹೊಸದಾಗಿ ಕೊಟ್ಟಿದ್ರು ಗಿಡ. ಈ ಥರ ಕಲರ್ ಚೆನ್ನಾಗಿದೆ, ಡಿಫ್ರೆಂಟ್, ಮೊದಲಿದ್ದಕ್ಕಿಂತ ಡಿಫ್ರೆಂಟ್. ಆ್ಯಂಡ್ ಇದು ನೋಡಿ ಎಷ್ಟು ದಪ್ಪ ಇದೆ ಅಂತ. ಇದೊಂಥರ ಬೇರೆ ವೇರಿಯಂಟ್. ಯೂಶಲಿ ಇದು ಚಿಕ್ಕದಿರುತ್ತೆ, ಇದು ಪೆಟಲ್ಸ್ ದೊಡ್ಡದಾಗಿರುತ್ತೆ. ಇದರಲ್ಲಿ ಉಲ್ಟಾ. ಸ್ನೇಹಿತರೆ, ಹಲಸಿನಕಾಯಿ ಇದರಲ್ಲಿ ಗೊಜ್ಜು ಮಾಡಿದ್ದೀನಲ್ಲ, ಇದರ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ಇದು ಶೇರ್ ಮಾಡಲಾ ಬೇಡವಾ ಅಂತ. ನೀವೆಲ್ಲ ಇದನ್ನು ಹೇಗೆ ಕುಕ್ ಮಾಡ್ತೀರಾ, ಯಾವ ರೀತಿಯಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನಾನು ಕೂಡ ಆ ರೆಸಿಪಿನ ಟ್ರೈ ಮಾಡ್ತೀನಿ. ಆ ದಾನನೂ ಹಾಕಬೇಕಿತ್ತು, ಹಾಕ್ಬಿಡ್ರಿ ಒಂದು 5 ನಿಮಿಷ. ಏನು ಗೊತ್ತಾಯ್ತು? ಧನಿಯಾ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. ಓಕೆ. ಆಮೇಲೆ ಇದು ಹುಳಿ ಜಾಸ್ತಿ ಆಯ್ತಾ? ಸ್ವಲ್ಪ. ಮತ್ತೆ ಖಾರ ಹಾಕಿ. ಅದು ಟೇಸ್ಟ್ ನೋಡ್ಕೊಂಡು ಹಚ್ಕೊಳ್ಳೋ. ನೀನು ಟೇಸ್ಟ್ ನೋಡ್ದಲ್ಲ ಬರೀ ವಾಸನೆ ಹೇಳು ಅಂತ ಹೇಳ್ತಿದ್ಯಾ? ಇದು ನ್ಯಾಯನಾ? ನ್ಯಾಯನ ಅಂದರೆ ನಾನು ಇವತ್ತು ಏನು ದೇವ್ರಿಗೆ ನೈವೇದ್ಯ ಮಾಡಬೇಕಲ್ವ, ಟೇಸ್ಟ್ ಮಾಡೋ ಹಾಗಿಲ್ಲ. ಅದಕ್ಕೆ ನಿಮ್ಮ ಗುರುಗಳು ಹಾಗೇನೆ ತಾನೇ ವಾಸನೆ ನೋಡ್ತಾರೆ ಮೊದಲು, ಆಮೇಲೆ ಟೇಸ್ಟ್ ಮಾಡೋದು. ಸೊ ನಿಮಗೂ ಏನಾದರೂ ಅಭ್ಯಾಸ ಆಗಿದೆಯೇನೋ ಅಂತ ಕರೆದಿದ್ದು. ಅವರು ಡೇ ಇನ್ ಆ್ಯಂಡ್ ಔಟ್ ಅದರಲ್ಲೇ ಮುಳುಗಿರ್ತಾರೆ. ನಾವೇನು ನೀನು ಹುಷಾರಿಲ್ಲದೆ ಇದ್ದಾಗ ಇಲ್ಲ ಏನೋ ನನಗೆ ಇಂಟ್ರೆಸ್ಟ್ ಬಂದಾಗ ಮಾಡೋ ಕ್ಯಾಟಗರಿ ಶೆಫ್. ಏನೋ ಕಲ್ತಿರ್ಬೇಕೇನೋ ಅನ್ಕೊಂಡೆ, ಗೊತ್ತಾಗ್ತಿಲ್ವಾ? ಅದು ಎರಡಾ? ಸರಿ, ಇನ್ನು ಸ್ವಲ್ಪ ಖಾರ ಹಾಕಿ. ಮತ್ತೆ ನನಗೆ ಕಲರ್ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ಸ್ವಲ್ಪ ಕಡಿಮೆ ಇದೆ ಅಂತ. ಇಲ್ಲ ಬಿಡು, ಎಲ್ಲ ಆದ್ಮೇಲೆ ನೈವೇದ್ಯ ಆದ್ಮೇಲೆ ಟೇಸ್ಟ್ ನೋಡ್ಬಿಟ್ಟೆ ಸ್ವಲ್ಪ ಮಾಡ್ಕೊಳ್ಳೋಣ. ನಮ್ದು ಹೆಂಗೆ ಸೆನ್ಸ್ ಹೇಗಿದೆ ಗೊತ್ತಾಗುತ್ತೆ ನಾವು ಹೇಳಿರೋದು ಕರೆಕ್ಟ್ ಅಂತ. ಓಕೆನಾ? ಆಯ್ತು, ಇನ್ನೊಂದು 10 ನಿಮಿಷ ಅದು. ಇವಾಗ ಇವು ಮತ್ತೆ ಹೋಯ್ತು, ಆಗ್ಲೇ ಹಾಕ್ಬೇಕಿತ್ತು. ಈಗ ಇದು ನೀರೇನು ಹಾಕೋದು ಬೇಡ ಬೇಡ, ಸಣ್ಣ ಉರಿ ಮಾಡಿಬಿಡಿ ಸರ್. ಅದೆಲ್ಲ ಕಾಳು ಬೇಯುತ್ತಾ? ಬೇಯಬೇಕು. ಲೆಟ್ಸಿ. ನಾನು ಹಾಫ್ ಕುಕ್ ಆದ್ಮೇಲೆ ಹಾಕೋಣ ಅಂತ ಅನ್ಕೊಂಡಿದ್ದು, ಮರ್ತೋಯ್ತು. ಇವಾಗಲೂ ನೋಡಿದೆ, ಇವಾಗಲೂ ನೆನಪಾಗಿಲ್ಲ. ಸಡನ್ನಾಗಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ, ಅವಾಗ ನೆನಪಾಯ್ತು ಅದು ಹಾಕ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು. ಈಗ ಅಕ್ಕಿ ರೊಟ್ಟಿ ಹಾಕ್ತಾ ಇದ್ದೀನಿ. ಹುಚ್ಚೆಳ್ಳು ಹೇಗೆ ಮಾಡೋದು ಕೇಳ್ಕೊಂಡಿದ್ದೀನಿ. ನಾವು ಕೊಬ್ಬರಿ ಚಟ್ನಿ ಹೇಗೆ ಮಾಡ್ತೀವೋ ಹಾಗೇ. ಏನಂದರೆ ಇದಕ್ಕೆ ಈರುಳ್ಳಿ ಒಂದು ಎಕ್ಸ್ಟ್ರಾ ಹಾಕಬೇಕು, ಕೊಬ್ಬರಿ ಬದಲು ಎಳ್ಳು ಹಾಕಬೇಕು, ಅಷ್ಟೇ. ಸೊ ಅದು ಮಾಡ್ಕೊಳ್ತೀನಿ. ಇದು ಒಂದು ರೊಟ್ಟಿ ಹಾಕಬೇಕು ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು. ಇನ್ನು ಒಂದು ಎಕ್ಸ್ಟ್ರಾ ಹಾಕಿರ್ತೀನಿ, 1 ಅಥವಾ 2 ರಾಜೇಶ್ಗೆ ಮಧ್ಯಾಹ್ನಕ್ಕೆ. ನಾನು ಅನ್ನ ಮಾಡ್ತಾಯಿದ್ದೀನಿ, ಯಾಕಂದರೆ ಸಾನುಗೆ ಮಧ್ಯಾಹ್ನದ ಹೊತ್ತು ರೊಟ್ಟಿ ಚಪಾತಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ರಾತ್ರಿನೂ ಅದೇನೇ, ಮಧ್ಯಾಹ್ನನೂ ಅದೇನೇ ಅಂತೇಳ. ಅದಕ್ಕೆ ಇಬ್ಬರಿಗೂ ಸ್ವಲ್ಪ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಹಾಕ್ತಾಯಿದ್ದೀನಿ. ಒಂದು ಸಾರಿ ತೋರಿಸ್ದಾಗ ಹೇಗೆ ಹಾಕಿದ್ದೀರಾ ಒಂದ್ಸರಿ ಮೆಷರ್ಮೆಂಟ್ ಜೊತೆಗೆ ತೋರಿಸಿ ಅಂದಿದ್ರಿ. ಆವಾಗ ನೆನಪಾಗಲಿಲ್ಲ, ಇವಾಗ ನೆನಪಾಗ್ತಾ ಇದೆ, ತೋರಿಸ್ಬೇಕಿತ್ತು ಅಂತ. ನಮ್ಮಲ್ಲಿ ನಾನು ದಿನ ಆಲ್ಟರ್ನೇಟ್ ಡೇಸ್ ಹಾಕ್ತಾ ಇರ್ತೀನಿ. ಸೊ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹಾಕಿದಾಗ. ಲಾಂಗ್ ಬ್ಯಾಕ್ ತೋರಿಸಿದ್ದೆ, ಹಾಗಾಗಿ ಅವಾಗವಾಗ ತೋರಿಸ್ತಾ ಇರಲಿಲ್ಲ. ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ. ಎಳ್ಳು ಹಾಕ್ಕೊಳ್ಬೇಕು. ಇದು ಹುಚ್ಚೆಳ್ಳು, ಅದರ ಜೊತೆ ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣು,
ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಫ್ಲೇವರ್ಗೆ ಕರಿಬೇವು. ಇಷ್ಟನ್ನು ಜಸ್ಟ್ ಪುಡಿ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ಇನ್ನು ಹಾಕ್ಬೇಕು ಮಸಾಲೆ. ತುಂಬ ಬೇಗ ಪುಡಿ ಆಗೋಯ್ತು. ನಾನು ಮಾಡಿರಲಿಲ್ವಲ್ಲ ಮುಂಚೆ, ಗೊತ್ತಿರಲಿಲ್ಲ, ಜಾಸ್ತಿನೇ ಆಗೋಯ್ತು. ಸೊ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು. ಸೊ ಹಿಂಗಾಗಿದೆ ನೋಡಿ. ಸ್ವಲ್ಪ ಒದ್ದೆ ಯಾಕಂದರೆ ಈರುಳ್ಳಿ ಹಾಕಿದ್ನಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಏನು ಟೇಸ್ಟ್ ಮಾಡಲ್ಲ ನಾನೀಗ. ಸೊ ಅದಕ್ಕೆ ನೈವೇದ್ಯಕ್ಕೆ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ನೈವೇದ್ಯಕ್ಕೆ ತೆಗಿತೀನಿ. ರೊಟ್ಟಿ, ಹಲಸಿನಕಾಯಿ ಗೊಜ್ಜು, ಅದ್ರ ಮೇಲೆ ಹುಚ್ಚೆಳ್ಳು ಚಟ್ನಿ. ಸೊ ಇಷ್ಟು ಈಗ ನೈವೇದ್ಯಕ್ಕೆ. ಈಗ ಸ್ನೇಹಿತರೆ ಸ್ಕೂಲ್ಗೆ ಹೊರಟಿದ್ದೀನಿ. ಬೆಳಗ್ಗೆಯಿಂದನೂ ಕಂಟಿನ್ಯೂಸ್ ಆಗಿ ಕೆಲಸ ಆಗೋಯ್ತಾ. ಒಂದು 10 ನಿಮಿಷ ಕೂತ್ಕೊಂಡಿದ್ದೆ, ಟೈಮೇ ಆಗೋಯ್ತು. ಮತ್ತು ಇನ್ನು ನಾನು ಸಾನುಗೆ ಹಬ್ಬಕ್ಕೆ ಅಂದ್ಬಿಟ್ಟು ಇನ್ನೂ ಶಾಪಿಂಗ್ ಮಾಡಿಲ್ಲ. ಈಗ ತಾನೇ 2 ತೊಗೊಂಡಿದ್ವಲ್ವಾ, ಅದೇ ಈಗ ತೊಗೊಂಡ್ವಲ್ಲ, ಇನ್ನೆಲ್ಲಿಂದ ಹುಡ್ಕೊಂಡು ಹೋಗಲಿ, ಟೈಮ್ ಸಿಗಲಿಲ್ಲ ನನಗೆ ಹೋಗೋದಕ್ಕೆ. ಇನ್ನು ಮಾಡಿಲ್ಲ ನಾನು. ಸಾನು ನನಗೆ ಬಟ್ಟೆ ತೊಗೊಳೋದಿಲ್ಲ, ನೀನು ಮಾತ್ರ ಹೊಸ ಸೀರೆ ಉಟ್ಕೋತೀಯ ಅಂದ್ಕೊಂಡು ಅವತ್ತಿಂದನೂ ಹೇಳ್ತಾನೆ ಇದ್ದಾಳೆ. ಸರಿ ಈಗ ಬರಬೇಕಾದ್ರೆ ಟೈಮ್ ಇದ್ದರೆ ಹೋಗಿ ಬರೋಣ ಅಂದಿದ್ದೀನಿ. ಅವತ್ತಿಂದನೂ ಅವಳಿಗೆ ಟೆಸ್ಟ್ ನಡೀತಾ ಇತ್ತು. ಸೊ ಸ್ಕೂಲಿಂದ ಡೈರೆಕ್ಟು ಮನೆಗೆ ಬಂದುಬಿಡ್ತಾ ಇದ್ದೆ, ಓದ್ಕೊಳ್ಬೇಕು ಅಂತ ಎಲ್ಲೂ ಹೋಗ್ತಾ ಇರಲಿಲ್ಲ. ಇವತ್ತು ಲಾಸ್ಟ್ ಅಲ್ವಾ, ಅದಕ್ಕೆ ಹೋಗೋಣ ಅಂದೇಳೆ. ಅವಳಿಗೆ ನೆನಪಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಕರ್ಕೊಂಡು ಬಂದುಬಿಡ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ನೆನಪಿದೆ ಇವಳಿಗೆ ಅಂದರೆ, ಅಲ್ಲಿ ಬಂದ ತಕ್ಷಣವೇ ಅಮ್ಮ ಜುಡಿಯೋಗೆ ಹೋಗೋಣ. ನಾನು ನೆನಪಿರಲ್ಲ ಅಂದ್ಕೊಂಡಪ್ಪ. ಹಾಂ ಇದು ದೊಡ್ಡದು. ಈಗ ನನಗಲ್ಲ, ನಮ್ಮ ಸಾನಿಗೆ ನೋಡ್ಬೇಕು ನಾನು. ಸೊ ಆ್ಯಕ್ಚುಲಿ ಝೂಡಿಯೋಲಿ ಸ್ವಲ್ಪ ಸೇಲ್ ನಡೀತಾ ಇದೆ, ತುಂಬ ದಿನದಿಂದ ಇದೆ, ನಾನೇ ಬಂದಿರಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ ನೋಡಿ. 899 ಈಗ 499ಗೆ ಸಿಗುತ್ತೆ. ಆಯಿತು ಸ್ನೇಹಿತರೆ, ಇನ್ನು 2 ಟ್ರಯಲ್ ಮಾಡ್ತಾ ಇದ್ದಾವೆ ಒಳಗಡೆ. ನಂದು ಒಂದು ಸೆಟ್ ಆಗಲಿಲ್ಲ, ಕೂತ್ಕೊಂಡಿದ್ದೀನಿ ಸುಮ್ಮನೆ ಅವಳು ವೇಟಿಂಗ್ ಮಾಡಿಕೊಂಡು. ಸ್ನೇಹಿತರೆ ಈಗ ಮನೆಗೆ ಬಂದು ಸಾನು ತಂದಿದ್ದ ಬಟ್ಟೆ ಎಲ್ಲ ಟ್ರಯಲ್ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಪಾರ್ಟಿವೇರ್ ಡ್ರೆಸ್ ಸಿಕ್ತು, ಇನ್ನು ಒಂದು ಪಾರ್ಟಿವೇರ್ ಸ್ಕರ್ಟ್ ಸಿಕ್ತು, ಅಂದರೆ ಶೈನಿಂಗ್ ಒಂದು ಲೆಗ್ಗಿಂಗ್ ಟೈಪ್ ಒಂದು ಪ್ಯಾಂಟ್ ಸಿಕ್ತು. ಅದು ಯಾವ ಥರ ಇದೆ, ಬೆಲ್ ಬಾಟಮ್ ಪ್ಯಾಂಟ್ ಥರ ಇದೆ, ಬಟ್ ಫಿಟ್ಟಿಂಗ್ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ಈಗ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿದೆ ಬನ್ನಿ ನೋಡೋಣ. ಅಲ್ಲಿ ನೋಡಿ ತಂದಿದ್ದೆಲ್ಲನೂ ಟ್ರೈ ಮಾಡ್ತಾ ಇದ್ದಾಳೆ. ಸಾನು ಹೊಟ್ಟೆ ಹಸ್ದಿಲ್ಲ ಅಲ್ಲ ಇವತ್ತು ಸ್ನೇಹಿತರೆ 5 ಗಂಟೆ ಆಗಿದೆ. 5 ಗಂಟೆಗೆ ಬಂದಿರೋದು ಮನೆಗೆ, ಆದರೂ ಹೊಟ್ಟೆ ಹಸ್ದಿಲ್ಲ. ಇಲ್ಲ ಅಂದರೆ ಸ್ಕೂಲಿಂದ ಬಂದ ತಕ್ಷಣನೇ ನಮ್ಮ ಹಂಗ್ರಿ ಏನಾದರೂ ಹೇಳಂಗೆ ಇಲ್ಲ ನಾನು, ಅದು ಮಾಡು ಇದು ಮಾಡು ಅಂತ. ಹಂಗ್ರಿ. ಇವತ್ತು ಹಂಗ್ರಿ ಇಲ್ಲ, ಇವತ್ತು ಹ್ಯಾಪಿ. ಅವಳು ಹಂಗ್ರಿ ಅಲ್ಲ, ಇವತ್ತು ಹ್ಯಾಪಿ. ಈಗ ಮತ್ತೆ ನಾನು ನೆಕ್ಸ್ಟ್ ಕೆಲಸ ಶುರು ಮಾಡಿದ್ದೀನಿ. ಏನಪ್ಪ ಅಂದರೆ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡೋದು. ಎಳ್ಳು ಬೆಲ್ಲದ ಪ್ರಿಪರೇಷನ್ ಎಲ್ಲ ಆಗಿದೆ, ಇವತ್ತು ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ಏನೆಲ್ಲ ಬೇಕು, ನಾಳೆಗೆ ಏನಾದರೂ ನೆನೆಸೋದಿದ್ರೆ ಕಾಳುಗಳು, ಅದನ್ನು ಕೂಡ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಸ್ನೇಹಿತರೆ ಎಳ್ಳು ಬೆಲ್ಲ ಪ್ರಿಪರೇಷನ್ ಫೈನಲ್ ಪ್ರಿಪರೇಷನ್ ನಡೀತಾ ಇದೆ ನಮ್ಮಲ್ಲಿ. ಹೇಗೆ ಅಂದರೆ ಇವತ್ತೇನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಿಕ್ಸ್ ಮಾಡಿ ದೇವ್ರ ಹತ್ರ ಇಡಬೇಕು. ನಾಳೆ ಅದನ್ನು ನಾವು ನೈವೇದ್ಯ ಮಾಡಬೇಕು. ಇವತ್ತೇ ಅಂದರೆ ಈ ಸಾರಿನೇ ಇಷ್ಟು ಲೇಟ್ ಆಗಿರೋದು, ಇಲ್ಲಾಂದರೆ ಮಧ್ಯಾಹ್ನ ಆದರೂ ಮಾಡ್ತಾ ಇತ್ತು, ಈಗ ಸಂಜೆ ಮಾಡ್ತಾ ಇದ್ವಿ. ನಾನೇನು ಜಾಸ್ತಿ ಇದು ಮಾಡೋದಿಲ್ಲ, ಹಬ್ಬ ಅಷ್ಟೇ.
ಹಬ್ಬ ಆದಮೇಲೆ ಯಾರೂ ತಿನ್ನೋದಿಲ್ಲ ಇದನ್ನು, ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಹಂಚೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿರ್ತೀನಿ. ಈಗ 2 ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹುರಿತಾ ಇದ್ದೀನಿ, ಜೊತೆಗೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತೀನಿ. ಇದಾದಮೇಲೆ ಅವತ್ತು ಹೇಳಿದ್ನಲ್ಲ, ಬೆಲ್ಲ ಇನ್ನು ಚೂರು ಸಣ್ಣ ಕಟ್ ಮಾಡಬೇಕು, ಒಂದೊಂದು ಮಧ್ಯ, ಅದನ್ನು ಮಾಡ್ಕೊಳ್ತೀನಿ. ರಾಜೇಶ್ ಶುಗರ್ ಕೇನ್ ತಂದರು ಬೆಳಿಗ್ಗೆನೆ, ಆದರೆ ಒಂದೇ ಒಂದು ತಂದುಬಿಟ್ಟಿದ್ದಾರೆ. ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ಒಂದು ತೊಗೊಂಡು ಬಂದೆ, ಇನ್ನೊಂದು ತೊಗೊಂಡು ಬರೋಣ ಬಿಡು ಅಂತ. ಈಗ ಹೋಗಿದ್ನಲ್ಲ, ಹಾಗೆ ತೊಗೊಂಡು ಬರೋಣ ಅಂತ ನೋಡಿದ್ರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಮಿಕ್ಸಿಂಗಿಗೆ ರೆಡಿ ಮಾಡ್ಕೊಳ್ತೀನಿ. ಬಿಸಿ ಇದೆ. ಸೊ ಭೋಗಿ ಹಬ್ಬದ್ದು 2 ಮೇನ್ ಕೆಲಸ, ಒಂದು ಕೆಂದೇಟ್ ಬಾಕ್ರಿ ಮಾಡೋದು, ಇನ್ನು ಒಂದು ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ಮಿಕ್ಸ್ ಮಾಡಿ ಇಡೋದು. ಸೊ 2 ಕೆಲಸನೂ ಆಯಿತು. ಈಗ ನಾಳೆಗೆ ಒಬ್ಬಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅಂದರೆ ಹೂರ್ಣ ಮಾಡಿ ಇಟ್ಟರೆ ನಾಳೆ ಸ್ವಲ್ಪ ಈಸಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು